ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಶಿವಾನಂದ ಹಾಲೊಳ್ಳಿ, ಸಹಾಯಕ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೇಲ್ಸಂಗ್. ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿನ LMS ಯೋಜನೆ ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ನ ದ್ವಿತೀಯ ಪತ್ರಿಕೆ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ, ಈ ವಿಷಯದ 4ನೇ ಘಟಕವಾದಂಥ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಡಿಯಲ್ಲಿ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದ ಅರ್ಥ ಮತ್ತು ಪ್ರಕಾರಗಳನ್ನು ಇವತ್ತಿನ ಸೆಷನ್ನಲ್ಲಿ ಚರ್ಚಿಸೋಣ. ಇನ್ ದ ಇಂಟ್ರೊಡಕ್ಷನ್ ಪಾರ್ಟ್, ಇಂಡಿಯಾ ಈಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್ ವಿತ್ ಅ ಹ್ಯೂಜ್ ಯಂಗರ್ ಪಾಪ್ಯುಲೇಷನ್ ಆ್ಯಂಡ್ ಲೇಬರ್ ಫೋರ್ಸ್. Unemployment deficit, inefficient utilization of human resources in our country. India has been facing the problem of unemployment very long ago and labor surpluses. Unemployment is normally found in all economies, especially in developing economies, but it is serious in the Indian economy. ಭಾರತ ನಮಗೆಲ್ಲ ಗೊತ್ತಿರುವಂತೆ ಜಗತ್ತಿನಲ್ಲೇ ಎರಡನೇ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ, ಅತ್ಯಂತ ತರುಣ ಜನಸಂಖ್ಯೆಯನ್ನು ಹೊಂದಿರುವಂಥ ಯಂಗರ್ ಕಂಟ್ರಿ, ಹಾಗೂ ಅಧಿಕ ಕಾರ್ಮಿಕ ಪಡೆಯನ್ನು ಹೊಂದಿರತಕ್ಕಂಥ ದೇಶವಾಗಿದೆ. ಇಲ್ಲಿ ನಿರುದ್ಯೋಗ ಅಂದರೆ ದೇಶದಲ್ಲಿ ಮಾನವ ಸಂಪನ್ಮೂಲಗಳ ಬಳಕೆಯ ಅದಕ್ಷತೆಯಿಂದ ನಿರುದ್ಯೋಗ ತಲೆದೋರಿದೆ ಅಂತ ಹೇಳ್ಬೋದು. ಇದು ಹೆಚ್ಚುವರಿ ಕಾರ್ಮಿಕರ ಸಮಸ್ಯೆಯನ್ನು ಎದುರಿಸುತ್ತದೆ. ನಿರುದ್ಯೋಗ ಸಾಮಾನ್ಯವಾಗಿ ಎಲ್ಲ ಆರ್ಥಿಕಗಳಲ್ಲಿ ಕಂಡು ಬಂದರೂ ಕೂಡ ಭಾರತೀಯ ಆರ್ಥಿಕತೆಯಲ್ಲಿ ಇದು ಗಂಭೀರವಾಗಿದೆ. ಭಾರೀ ಜನಸಂಖ್ಯೆ ಮತ್ತು ಕಾರ್ಮಿಕ ಬಲವನ್ನು ಹೊಂದಿರುವಂಥ ಭಾರತ ವಿಶ್ವದ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದೆ. ನಿರುದ್ಯೋಗ ಒಂದು ದೇಶದಲ್ಲಿ ಮಾನವ ಸಂಪನ್ಮೂಲ ಅಸಮರ್ಥ ಬಳಕೆಯನ್ನು ತೋರಿಸುತ್ತದೆ ಅಂತ ಹೇಳ್ಬೋದು. ದೆನ್ ಮೀನಿಂಗ್ ಆಫ್ ಅನ್ಎಂಪ್ಲಾಯ್ಮೆಂಟ್. ವಾಟ್ ಈಸ್ ಅನ್ಎಂಪ್ಲಾಯ್ಮೆಂಟ್? In searching the meaning of unemployment, in common usage, one who is not gainfully employed in any productive activity is called unemployed. In other words, if you want to explain in other words, unemployment is a situation. It is one of the situation characterized by the existence of those able-bodied persons who are willing to work but do not get a job which may yield them some regular income. It is a condition of involuntary unemployment. ಸಾಮಾನ್ಯವಾಗಿ ಈ ನಿರುದ್ಯೋಗ ಎಂದರೇನು ಅಂತ ತಿಳಿದುಕೊಳ್ಳಬೇಕಾದರೆ, ಸಹಜವಾಗಿ ಹೇಳುವಂಥದ್ದಾದರೆ, ಯಾವುದೇ ಉತ್ಪಾದಕ ಚಟುವಟಿಕೆಯಲ್ಲಿ ಅಥವಾ ಲಾಭದಾಯಕ ಕೆಲಸ ಮಾಡಲಾಗದ ಸ್ಥಿತಿಯನ್ನು ನಿರುದ್ಯೋಗದ ಸ್ಥಿತಿ, ನಿರುದ್ಯೋಗಿ ಅಂತೂ ಕರೆಯಲಾಗ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಿರುದ್ಯೋಗವು ಕೆಲಸ ಮಾಡಲು ಸಿದ್ಧರಿರುವ ಆದರೆ ಉದ್ಯೋಗವನ್ನು ಪಡೆಯದ ಸಮರ್ಥ ದೈಹಿಕ ಸದೃಢ ವ್ಯಕ್ತಿಗಳ ಅಸ್ತಿತ್ವದಿಂದ ನಿರೂಪಿಸಲ್ಪಟ್ಟಂತಹ ಒಂದು ಸನ್ನಿವೇಶವಾಗಿದೆ ಅಂತ ಹೇಳ್ಬೋದು. ಅವರು ಕೆಲಸ ಮಾಡುವ ಇಚ್ಛೆ, ಮನಸ್ಸು ಮತ್ತು ಅರ್ಹತೆಯನ್ನು ಹೊಂದಿದಾಗ್ಯೂ ಉದ್ಯೋಗ ಮಾಡಲು ಸಿದ್ಧರಿದ್ದು ಕೆಲಸ ದೊರೆಯದ ಸ್ಥಿತಿಯನ್ನು ನಿರುದ್ಯೋಗದ ಸ್ಥಿತಿ ಅಂತ ಹೇಳ್ಬೋದು. ಇನ್ನು ನಾವು ಈ ರೀತಿ ನಿರುದ್ಯೋಗದ ಸ್ಥಿತಿಯನ್ನು, ನಿರುದ್ಯೋಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿವಿ. ಒಟ್ಟಾರೆಯಾಗಿ ಭಾರತದಲ್ಲಿ ಬಹಳ ರೀತಿಯ ನಿರುದ್ಯೋಗಗಳು ಕಂಡುಬರ್ತಾ ಇವೆ. ಸಾಮಾನ್ಯವಾಗಿ ನಿರುದ್ಯೋಗ ಒಟ್ಟಾರೆ ಮಾತಿನಲ್ಲಿ ಹೇಳೋದಾದರೆ, ಯಾವುದೇ ಒಂದು ಆದಾಯ ತರುವಂತಹ ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಾಗದ, ಅರ್ಹ, ಸಿದ್ಧರಿರುವ ಮತ್ತು ಸಾಮರ್ಥ್ಯವಿರುವ ವ್ಯಕ್ತಿಗಳಿಗೆ ಉದ್ಯೋಗ ಚಟುವಟಿಕೆ ದೊರೆಯಲಾರದಂಥ ಸ್ಥಿತಿಯನ್ನು ನಿರುದ್ಯೋಗ ಸ್ಥಿತಿ ಅಂತ ನಾವು ಕರಿಬೋದು. ಇನ್ನು ನಾವು ಇದರ ಪ್ರಕಾರಗಳನ್ನು ನೋಡೋದಾದರೆ, ನಿರುದ್ಯೋಗದ ಪ್ರಕಾರಗಳು, ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. There are so many types of unemployment are there. Cyclical unemployment, technological unemployment, structural unemployment, frictional unemployment, seasonal unemployment, temporary unemployment, chronic unemployment,
disguised unemployment, open unemployment, underemployment. These 10 are the types of unemployment. We have discussed briefly one by one. Yes, first one is cyclical unemployment. It refers to that employment which is caused by trade cycles. It refers to that employment which is caused by trade cycle fluctuations in business activities like depression and boom. This type of unemployment is largely found in capitalist economy. ಇಲ್ಲಿ ಸೈಕ್ಲಿಕಲ್ ಅನ್ನೋದನ್ನು ನಾವು ಕನ್ನಡದಲ್ಲಿ ಆವರ್ತಕ ನಿರುದ್ಯೋಗ, ಆವರ್ತಕ ಅಥವಾ ಚಕ್ರೀಯ ನಿರುದ್ಯೋಗ ಅಂತಲೂ ಕರಿತೀವಿ. ವ್ಯಾಪಾರ ಚಕ್ರದ ಏರಿಳಿತಗಳಿಂದ ಉಂಟಾಗುವ ನಿರುದ್ಯೋಗವನ್ನು ಇದು ಸೂಚಿಸುತ್ತದೆ. ಈ ರೀತಿಯ ನಿರುದ್ಯೋಗ ಹೆಚ್ಚಾಗಿ ಬಂಡವಾಳಶಾಹಿ ದೇಶಗಳಲ್ಲಿ ಕಂಡುಬರುತ್ತದೆ. ವ್ಯಾಪಾರ ಚಕ್ರ ಅಂದಾಗ ಅದರಲ್ಲಿ ಸಮೃದ್ಧಿ, ಚೇತರಿಕೆ, ಸಮೃದ್ಧಿ, ಶೃಂಗ, ಹಿಂಜರಿಕೆ, ಹಿನ್ನಡೆ, ಬಿಕ್ಕಟ್ಟು ಇಂಥ ಸ್ಥಿತಿಗತಿಗಳು, ಏರಿಳಿತದ ಸ್ಥಿತಿಗತಿಗಳು ಇರುತ್ತವೆ. ಇಂಥ ಸ್ಥಿತಿಗತಿಗಳಲ್ಲಿ ಉಂಟಾಗುವ ಉದ್ಯೋಗದ ಕೊರತೆಯ ನಿರುದ್ಯೋಗವನ್ನು ನಾವು ಚಕ್ರೀಯ ನಿರುದ್ಯೋಗ ಅಥವಾ ಆವರ್ತಕ ನಿರುದ್ಯೋಗ, ಇಂಗ್ಲೀಷ್ನಲ್ಲಿ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ತಾಂತ್ರಿಕ ನಿರುದ್ಯೋಗ, ಟೆಕ್ನಿಕಲ್ ಅನ್ಎಂಪ್ಲಾಯ್ಮೆಂಟ್. ಇಟ್ ಈಸ್ ದ್ಯಾಟ್ type of unemployment resulting from technological development. When machines are used in the place of labor, there will be a fall in employment. It is called a technical unemployment. ತಾಂತ್ರಿಕ ನಿರುದ್ಯೋಗ ಅಂದಾಗ ತಾಂತ್ರಿಕ ಅಭಿವೃದ್ಧಿಯ ಅಥವಾ ತಂತ್ರಜ್ಞಾನದ ಅಭಿವೃದ್ಧಿಯ ಪರಿಣಾಮವಾಗಿ ನಿರುದ್ಯೋಗ ಉಂಟಾದರೆ ಆ ನಿರುದ್ಯೋಗವನ್ನು ತಾಂತ್ರಿಕ ನಿರುದ್ಯೋಗ ಅಂತ ಕರೀತಾರೆ. ಕಾರ್ಮಿಕರ ಸ್ಥಳದಲ್ಲಿ ಯಂತ್ರಗಳನ್ನು ಬಳಸಿದಾಗ ಉದ್ಯೋಗದಲ್ಲಿ ಕುಸಿತ ಉಂಟಾಗುತ್ತದೆ. ಉದಾಹರಣೆಗೆ ಕಂಪ್ಯೂಟರ್ ಕಂಡುಹಿಡಿದು ಕಂಪ್ಯೂಟರನ್ನು ಎಲ್ಲ ಕಚೇರಿಗಳಲ್ಲಿ, ಎಲ್ಲ ಚಟುವಟಿಕೆಗಳಲ್ಲಿ ಬಳಕೆ ಮಾಡಲು ಆರಂಭಿಸಿದ ನಂತರ ಒಂದು ಕಂಪ್ಯೂಟರ್ 10 ಜನರ ಉದ್ಯೋಗವನ್ನು ಕಸಿದುಕೊಂಡದ್ದನ್ನು ನಾವು ನೋಡ್ತೀವಿ. ಈ ರೀತಿ ಇದು ತಾಂತ್ರಿಕ ನಿರುದ್ಯೋಗಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ರಚನಾತ್ಮಕ ನಿರುದ್ಯೋಗ. Structural unemployment, it refers to that type of unemployment resulting from structural changes in the economy of a country. For example, new economic policy, modernization, etc. causing unemployment. ಸಾಮಾನ್ಯವಾಗಿ ರಚನಾತ್ಮಕ ನಿರುದ್ಯೋಗ ಅಂದಾಗ ಇದು ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ರಚನಾತ್ಮಕ ಬದಲಾವಣೆಗಳಿಂದ ಉಂಟಾಗುವ ನಿರುದ್ಯೋಗವನ್ನು ನಾವು ಈ ರೀತಿ ರಚನಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಹೊಸ ಆರ್ಥಿಕ ನೀತಿಗಳು, ಉದಾಹರಣೆಗೆ 1991 ಜುಲೈನಲ್ಲಿ ಭಾರತ LPG ನೀತಿಯನ್ನು, ಹೊಸ ಆರ್ಥಿಕ ನೀತಿಗಳನ್ನು ರೂಪಸನೆ ಮಾಡಿಕೊಂಡಿತು, ಆಧುನೀಕರಣಕ್ಕೆ ಒಡ್ಡಿಕೊಂಡಿತು ಇತ್ಯಾದಿಗಳ ಕಾರಣದಿಂದಾಗಿ ನಿರುದ್ಯೋಗ ಉಂಟಾಗುವುದು. ಆದರೆ ಅಂತಹ ನಿರುದ್ಯೋಗವನ್ನು ರಚನಾತ್ಮಕ ನಿರುದ್ಯೋಗ ಅಂತ ಕರಿಬಹುದು. ಇನ್ನು ನಾಲ್ಕನೇದಾಗಿ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಘರ್ಷಣಾತ್ಮಕ ನಿರುದ್ಯೋಗ. ಫ್ರಿಕ್ಷನಲ್, it is caused by improper adjustment between supply and demand for labor. It is major cause is improper adjustment between supply and demand for labor. And the demand for labor falls short of supply, there is said to be unemployment. Yes. ಘರ್ಷಣಾತ್ಮಕ ನಿರುದ್ಯೋಗ, ಘರ್ಷಣೆಯ ನಿರುದ್ಯೋಗ ಅಂದಾಗ ಕಾರ್ಮಿಕರ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಅನುಚಿತ ಹೊಂದಾಣಿಕೆ, ಅಸಮಂಜಸ ಹೊಂದಾಣಿಕೆಯಿಂದಾಗಿ ಇದು ಸಂಭವಿಸುತ್ತದೆ. ಕಾರ್ಮಿಕರ ಬೇಡಿಕೆಯು ಪೂರೈಕೆಯ ಕೊರತೆ ಇರುವಾಗ ನಿರುದ್ಯೋಗ ಎಂದು ಹೇಳಲಾಗುತ್ತದೆ. ಕಾರ್ಮಿಕರ ಬೇಡಿಕೆ ಕಡಿಮೆ ಇದ್ದು ಪೂರೈಕೆಯು ಹೆಚ್ಚಿರುವಾಗ, ಬೇಡಿಕೆ ಕೊರತೆ ಇದ್ದು ಪೂರೈಕೆ ಹೆಚ್ಚಿರುವಾಗ ನಿರುದ್ಯೋಗ, ಘರ್ಷಣಾತ್ಮಕ ನಿರುದ್ಯೋಗ ಅಂತ ಹೇಳಲಾಗುತ್ತದೆ. ದೆನ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಋತುಮಾನಿಕ ನಿರುದ್ಯೋಗ ಅಂತ. ಇಟ್ ಅರೈಸಸ್ ಡ್ಯೂ ಟು ಸೀಸನಲ್ ವೇರಿಯೇಷನ್ಸ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. ಎಕ್ಸಾಂಪಲ್, agriculture is a seasonal occupation. It is a seasonal fluffing and can't provide work to the rural population throughout the year. So, seasonal unemployment also prevails in agro-based industries like jute, sugar, etc.
ಸಾಮಾನ್ಯವಾಗಿ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಕಾಲೋಚಿತ ಅಥವಾ ಋತುಮಾನಿಕ ನಿರುದ್ಯೋಗ ಅಂತ ಕರಿಬೋದು. ಆರ್ಥಿಕ ಚಟುವಟಿಕೆಗಳಲ್ಲಿ ಋತುಮಾನಿಕವಾಗಿ ವ್ಯತ್ಯಾಸಗಳುಂಟಾಗುವ ಕಾರಣದಿಂದಾಗಿ ಈ ರೀತಿಯ ನಿರುದ್ಯೋಗ ಉದ್ಭವಿಸುತ್ತದೆ. ಸಾಮಾನ್ಯವಾಗಿ ಇದಕ್ಕೆ ಉದಾಹರಣೆಯನ್ನು ಸೂಚಿಸಬೇಕಾದ್ರೆ ಕೃಷಿ ಋತುಮಾನಿಕ ಉದ್ಯೋಗವಾಗಿದೆ. ಇಲ್ಲಿ ವರ್ಷ ಪೂರ್ತಿ ಜನರಿಗೆ ಉದ್ಯೋಗ ಇರೋದಿಲ್ಲ. ಅಂದರೆ ಮಾನ್ಸೂನ್ ಅವಧಿಯಲ್ಲಿ ಮಾತ್ರ ಉತ್ತಮವಾದಂಥ ಕೆಲಸ ಇರ್ತದೆ. ಆದರೆ ಬೇಸಿಗೆ ಕಾಲದಲ್ಲಿ ಇವರು ನಿರುದ್ಯೋಗಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಆದ್ದರಿಂದ ಇವರಿಗೆ ವರ್ಷ ಪೂರ್ತಿ ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ಒದಗಿಸಲು ಸಾಧ್ಯವಿಲ್ಲ. ಇದರ ಜೊತೆಗೆ ಕೃಷಿ ಆಧಾರಿತ ಕೈಗಾರಿಕೆಗಳಾದಂಥ ಸೆಣಬಿನ ಕೈಗಾರಿಕೆ ಇರ್ಬೋದು, ಸಕ್ಕರೆ ಕೈಗಾರಿಕೆ ಇರ್ಬೋದು, ಈ ಮುಂತಾದ ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿ ಈ ಋತುಮಾನಿಕ ನಿರುದ್ಯೋಗ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಇಲ್ಲಿ ನಾವೆಲ್ಲರೂ ನೋಡ್ತೇವೆ, ಸಾಮಾನ್ಯವಾಗಿ ಸಕ್ಕರೆ ಕಾರ್ಖಾನೆ ವರ್ಷದಲ್ಲಿ ಕೇವಲ 6ರಿಂದ 8 ತಿಂಗಳು ಮಾತ್ರ ಏನು ನಡೀತಾ ಇರ್ತದೆ. ಉಳಿದಂಥ ವೇಳೆಯಲ್ಲಿ ಅದು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದರಿಂದ ಉಂಟಾಗುವಂಥ ನಿರುದ್ಯೋಗವನ್ನು ಋತುಮಾನಿಕ ನಿರುದ್ಯೋಗ ಅಂತ ಕರೀತಾರೆ. 6ನೇದಾಗಿ 6th one ಟೆಂಪ್ರರಿ ಅನ್ಎಂಪ್ಲಾಯ್ಮೆಂಟ್. ಟೆಂಪ್ರರಿ ಇಟ್ ಅರೈಸಸ್ ಡ್ಯೂ ಟು ಟೆಂಪ್ರರಿ ಚೇಂಜಸ್ ಇನ್ ಲೇಬರ್ ಡಿಮ್ಯಾಂಡ್. It arises due to temporary changes in labor demand. Example, when there is a strike or lockout in an industry leading to suspension of workers, the workers in that industry become unemployed temporarily. When there is a strike or lockout in an industry leading to suspension of workers, the workers in that industry become unemployed temporarily. Yes, ತಾತ್ಕಾಲಿಕ ನಿರುದ್ಯೋಗ ಅಂದಾಗ ಕಾರ್ಮಿಕರ ಬೇಡಿಕೆಯಲ್ಲಿ ತಾತ್ಕಾಲಿಕ ಅವಧಿಯಲ್ಲಿ ಆದ ಬದಲಾವಣೆಗಳಿಂದಾಗಿ ಇದು ಉದ್ಭವಿಸುತ್ತದೆ. ಉದಾಹರಣೆಗೆ ಉದ್ಯಮದಲ್ಲಿ ಮುಷ್ಕರ ಅಥವಾ ಬೀಗ ಮುದ್ರೆ ಇದ್ದಾಗ, ಕಾರ್ಮಿಕರನ್ನು ಅಮಾನತುಗೊಳಿಸಿದಾಗ, ಕೆಲಸದಿಂದ ವಜಾ ಮಾಡಿದಂಥ ಸಂದರ್ಭದಲ್ಲಿ ಆ ಉದ್ಯಮದಲ್ಲಿನ ಕಾರ್ಮಿಕರು ತಾತ್ಕಾಲಿಕವಾಗಿ ನಿರುದ್ಯೋಗಿಗಳಾಗುತ್ತಾರೆ. ಇಂತಹ ನಿರುದ್ಯೋಗವನ್ನು ತಾತ್ಕಾಲಿಕ ನಿರುದ್ಯೋಗ ಅಂತ ಕರೀತಾರೆ. ದೆನ್ we have moved towards 7th one, chronic unemployment. Chronic, it occurs in backward economies where sufficient number of industrial units do not exist to absorb the supply of labor. ಇಲ್ಲಿ ಕ್ರಾನಿಕ್ ಅಂದಾಗ ದೀರ್ಘಕಾಲಿಕ ನಿರುದ್ಯೋಗ ಅಂತ. ಇದು ಹಿಂದುಳಿದಂಥ ಆರ್ಥಿಕತೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಿಂದುಳಿದತಕ್ಕಂಥ ಆರ್ಥಿಕತೆಗಳು ಅಂತ ಹೇಳ್ಬೋದು, ಅಭಿವೃದ್ಧಿಶೀಲ ಆರ್ಥಿಕಗಳು ಅಂತಲೂ ಹೇಳ್ಬೋದು. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಕಾರಣವೆಂದರೆ ಇಲ್ಲಿ ಮಾರುಕಟ್ಟೆಗೆ ಪೂರೈಕೆಯಾಗುತ್ತಿರುವ ಕಾರ್ಮಿಕ ಬಲವನ್ನು ಹೀರಿಕೊಳ್ಳುವಷ್ಟು ಸಂಖ್ಯೆಯಲ್ಲಿ ಕೈಗಾರಿಕಾ ಘಟಕಗಳು ಅಸ್ತಿತ್ವದಲ್ಲಿಲ್ಲದಿದ್ದರೆ ಅಥವಾ ಆರಂಭಿಸಲಿದ್ದೇ ಇದ್ದಾಗ ಅಲ್ಲಿ ಇಂತಹ ದೀರ್ಘಕಾಲಿಕ ನಿರುದ್ಯೋಗ ಸಂಭವಿಸುತ್ತದೆ ಅಂತ ಹೇಳ್ಬೋದು. ದೆನ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಡಿಸ್ಗೈಸ್ಡ್ ಮೀನ್ಸ್ ಮರೆಮಾಚಿದ ನಿರುದ್ಯೋಗ. It is a situation where the number of workers engaged in a given occupation is much more than what is actually needed for that work. In such a situation, though labor is employed, there is some kind of unemployment which is concealed or disguised. This unemployment is common especially in rural India. That's it. Yes. ಇನ್ನು ಮರೆಮಾಚಿದ ನಿರುದ್ಯೋಗ ಅಂತ ಅಂದಾಗ ನಿರ್ದಿಷ್ಟ ಉದ್ಯೋಗದಲ್ಲಿ ತೊಡಗಿರುವ ಕಾರ್ಮಿಕರ ಸಂಖ್ಯೆಯು ಆ ಕೆಲಸಕ್ಕೆ ನಿಜವಾಗಿಯೂ ಬೇಕಾಗಿರುವಂತಹ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಇಂತಹ ನಿರುದ್ಯೋಗವನ್ನು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಈ ರೀತಿಯ ನಿರುದ್ಯೋಗ ಗ್ರಾಮೀಣ ಭಾರತದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತದೆ. ಉದಾಹರಣೆಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ವಲಯದಲ್ಲಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಈರ್ವರು ಅಂದರೆ ಓರ್ವ ದಂಪತಿಗಳಿಂದ 10 ಎಕರೆ ಕೃಷಿ ಭೂಮಿ ಉಳಲ್ಪಟ್ಟರೆ ಅಥವಾ ನಿರ್ವಹಿಸಲ್ಪಟ್ಟರೆ ನಂತರದ ದಿನಗಳಲ್ಲಿ ಅವರ 3 ಜನ ಮಕ್ಕಳು, 3 ಹೆಂಡಂದಿರು, ಒಟ್ಟಾರೆ 6 ಮತ್ತು 8 ಜನನೂ ಕೂಡ ಅದೇ 10 ಎಕರೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಹೋಗುವಂಥದ್ದು. ಇದು ಮರೆಮಾಚಿದ ನಿರುದ್ಯೋಗಕ್ಕೆ ಉತ್ತಮ ಉದಾಹರಣೆ. ಆ 10 ಎಕರೆಗಳಲ್ಲಿ ಬರ್ತಕ್ಕಂಥ ಉತ್ಪಾದನೆ, ಇಲ್ಲಿ ತಲಾ ಉತ್ಪಾದನೆ ಬಹಳಷ್ಟು ಸರಾಸರಿ ಉತ್ಪಾದನೆ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಮುಂದಿನದಾಗಿ ದ ನೆಕ್ಸ್ಟ್ ಒನ್, ಓಪನ್ ಅನ್ಎಂಪ್ಲಾಯ್ಮೆಂಟ್. ಓಪನ್ ಅನ್ಎಂಪ್ಲಾಯ್ಮೆಂಟ್ ರೆಫರ್ಸ್ ಟು ಅ ಸಿಚುವೇಶನ್ ವೇರ್ ದ ವರ್ಕರ್ಸ್ ಆರ್ ಟೋಟಲಿ ಅನ್ಎಂಪ್ಲಾಯ್ಡ್ ಡ್ಯೂ ಟು ನಾನ್ ಅವೈಲಬಿಲಿಟಿ ಆಫ್ ಜಾಬ್ಸ್.
ಒಂದು ಉದ್ಯೋಗ ದೊರೆಯದಂಥ ಸ್ಥಿತಿಯಿಂದ ಉಂಟಾಗುವಂಥದ್ದು. ಇಲ್ಲಿ ಮುಕ್ತ ನಿರುದ್ಯೋಗ, ಇದನ್ನು ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಮುಕ್ತ ನಿರುದ್ಯೋಗ. ತೆರೆದ ನಿರುದ್ಯೋಗ ಅಥವಾ ಮುಕ್ತ ನಿರುದ್ಯೋಗವು ಉದ್ಯೋಗಗಳು ಲಭ್ಯವಿಲ್ಲದ ಕಾರಣ ಕಾರ್ಮಿಕರು ಸಂಪೂರ್ಣವಾಗಿ ನಿರುದ್ಯೋಗಿಗಳಾಗಿರುವ, ಸಂಪೂರ್ಣವಾಗಿ ನಿರಂತರವಾಗಿ ಯಾವುದೇ ಕೆಲಸ, ಅಲ್ಪ ಪ್ರಮಾಣದ ಕೆಲಸವೂ ಕೂಡ ದೊರೆಯಲಾಗದಂಥ ಪರಿಸ್ಥಿತಿಯನ್ನು ಈ ಮುಕ್ತ ನಿರುದ್ಯೋಗ ಸೂಚಿಸ್ತದೆ. ಎಸ್. ದೆನ್ 10th ಒನ್, ಅನ್ಎಂಪ್ಲಾಯ್ಮೆಂಟ್, ಅಂಡರ್ ಎಂಪ್ಲಾಯ್ಮೆಂಟ್, ಅರೆ ಉದ್ಯೋಗ ಅಥವಾ ಅರೆ ನಿರುದ್ಯೋಗ ಅಂತ. One type of urban unemployment is a situation where urban workers are not engaged for the required number of days. Another type of underemployment is that where better qualified urban workers are engaged in less important work for want of job. Example, a postgraduate person or an engineer employed as an office assistant. It is called as underemployment. Yes. ಅರೆ ಉದ್ಯೋಗ ಅಥವಾ ಅರೆ ನಿರುದ್ಯೋಗ ಅಂದರೆ ಇದು ಒಂದು ರೀತಿಯ ನಗರ ನಿರುದ್ಯೋಗ ಅಂತ ಹೇಳ್ಬೋದು. ನಗರ ಕಾರ್ಮಿಕರು ಅಗತ್ಯವಿರುವ ದಿನಗಳಷ್ಟು ಉದ್ಯೋಗದಲ್ಲಿ ತೊಡಗಲಾಗದ ಸ್ಥಿತಿಯನ್ನು ಇದು ಅರೆ ಉದ್ಯೋಗ ಅಂತ ಕರಿತೀವಿ. ಮತ್ತೊಂದು ರೀತಿಯಲ್ಲಿ ಈ ರೀತಿಯ ಅರೆ ಉದ್ಯೋಗವೆಂದರೆ ಉತ್ತಮ ಅರ್ಹ ನಗರ ಕಾರ್ಮಿಕರು ಉದ್ಯೋಗದ ಅಪೇಕ್ಷೆಗಾಗಿ ಕಡಿಮೆ ಪ್ರಾಮುಖ್ಯತೆಯ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಿಕೆ. ಉದಾಹರಣೆಗೆ ಸ್ನಾತಕೋತ್ತರ ಪದವೀಧರ ಅಥವಾ ಎಂಜಿನಿಯರಿಂಗ್ ಪದವೀಧರನೊಬ್ಬನು ಕಚೇರಿ ಸಹಾಯಕನಾಗಿ ಅಥವಾ ಗುಮಾಸ್ತನಾಗಿ ನೇಮಕಗೊಳ್ಳುವಂಥದ್ದಿರ್ಬೋದು. ಈ ರೀತಿಯಲ್ಲಿ ಅವನ ಒಂದು ಅರ್ಹತೆ, ಅವನ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ದೊರೆಯದೆ ಕೇವಲ ಕೆಳದರ್ಜೆಯ ಉದ್ಯೋಗ ದೊರೆಯುವಿಕೆ ಇರಬಹುದು. ಇದಕ್ಕೂ ಕೂಡ ಅರೆ ಉದ್ಯೋಗ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಇವರು ಒಂದು ವರ್ಷದಲ್ಲಿ ಎಷ್ಟು ದಿನಗಳ ಕಾಲ ಕಾರ್ಯನಿರ್ವಹಿಸಬೇಕು ಅಷ್ಟು ದಿನಗಳ ಕಾಲ ಕೆಲಸ ದೊರೆಯಲಾಗದಂಥ ಸ್ಥಿತಿಯನ್ನು ಕೂಡ ಅರೆ ಉದ್ಯೋಗ ಅಂತ ಕರಿತೀವಿ. ಎಸ್. Finally, we have in conclusion part, it is essential to study about unemployment and its causes because it is a very vital problem of any economy. ಮೇಲಿನ ಈ ಎಲ್ಲ ಸಂಕ್ಷಿಪ್ತ ವಿಶ್ಲೇಷಣೆಯನ್ನು, ನಿರುದ್ಯೋಗದ ಕಲ್ಪನೆಯನ್ನು ನೋಡಿದಾಗ ನಿರುದ್ಯೋಗ ಮತ್ತು ಅದರ ಕಾರಣಗಳ ಬಗ್ಗೆ ಅಧ್ಯಯನ ಮಾಡುವುದು ಅತ್ಯಂತ ಅತ್ಯಗತ್ಯವಾದಂಥದ್ದು. ಏಕೆಂದರೆ ಜಗತ್ತಿನ ಕ್ರೂರ ಸಮಸ್ಯೆ ಆದಂಥ ಬಡತನವನ್ನು ಹೋಗಲಾಡಿಸುವಂಥ ದಿವ್ಯ ಔಷಧವೆಂದರೆ ಉದ್ಯೋಗ ಮಾಡುವಿಕೆ. ಆದ್ದರಿಂದ ಈ ನಿರುದ್ಯೋಗಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದಾಗ ಅದಕ್ಕೆ ಪರಿಹಾರಗಳು ಕೂಡ ದೊರೆಯಬಹುದು. ಆದ್ದರಿಂದ ಜಗತ್ತಿನ ಯಾವುದೇ ಆರ್ಥಿಕತೆಯ ಅತ್ಯಂತ ಪ್ರಮುಖ ಸಮಸ್ಯೆಗಳಲ್ಲಿ ಇದು ಒಂದು. ಮೊದಲೇದ್ದು ಬಡತನ, ಜನಸಂಖ್ಯೆ ಸ್ಫೋಟ, ನಂತರದಲ್ಲಿ ನಿರುದ್ಯೋಗ, ಇವೆಲ್ಲ ಅಂಶಗಳು ಕೂಡ ಪ್ರಮುಖ ಕಾರಣಗಳಲ್ಲಿ ಒಂದಾಗುತ್ತೆ. ಆದ್ದರಿಂದ ಇದರ ಅಧ್ಯಯನ ಅತ್ಯಂತ ಮುಖ್ಯವಾದದ್ದು. ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಓದಿಗಾಗಿ ದತ್ತ ಮತ್ತು ಸುಂದರಂ ಅವರ ಇಂಡಿಯನ್ ಎಕಾನಮಿಯನ್ನು ರೆಫರ್ ಮಾಡ್ಬೋದು. ಅದೇ ರೀತಿಯಾಗಿ HR ಕೃಷ್ಣಮೂರ್ತಿಯವರು ಬರೆದಂಥ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಈ ಗ್ರಂಥವನ್ನು ಬಳಕೆ ಮಾಡಿಕೊಳ್ಬೋದು. ಅಲ್ಲದೆ ಇದರ ಒಂದು ಈ ಕಂಟೆಂಟನ್ನು ಪಡೆದುಕೊಂಡು ಅಧ್ಯಯನ ಮಾಡಿ ತಮ್ಮ ಜ್ಞಾನ ಕ್ಷಿತಿಜವನ್ನು ವಿಸ್ತರಿಸಿಕೊಳ್ಬೇಕಂತ ಈ ಸೆಷನನ್ನು ಮುಕ್ತಾಯಗೊಳಿಸುವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.